ಹೆಸರು ದಿವಿತಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಲೇಖನ ಚಿಹ್ನೆಗಳು. ನಾವು ಬರೆದ ವಿಚಾರಗಳನ್ನು ಸ್ಪಷ್ಟವಾಗಿ ಅರ್ಥ ಆಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಯನ್ನು ಲೇಖನ ಚಿಹ್ನೆಗಳು ಎನ್ನುವರು. ಪೂರ್ಣ ವಿರಾಮ ಚಿಹ್ನೆ. ಈ ಚಿಹ್ನೆಯು ವಾಕ್ಯದ ಕೊನೆಯನ್ನು ಸೂಚಿಸುತ್ತದೆ. ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ಅಲ್ಪ ವಿರಾಮ ಚಿಹ್ನೆ. ಮಾತಿನಲ್ಲಿ ಧ್ವನಿ ವಿರಾಮ ಇರುವ ಕಡೆ ವಾಕ್ಯಗಳಲ್ಲಿ ಅರ್ಥ ಸ್ಪಷ್ಟತೆಗಾಗಿ, ದೀರ್ಘ ವಾಕ್ಯಗಳಲ್ಲಿ ಅರ್ಥದ ಗೊಂದಲವನ್ನು ಹೋಗಲಾಡಿಸಲು, ಸರಿಯಾದ ಅರ್ಥ ತಿಳಿಯುವಂತೆ ಮಾಡಲು ಬಳಸುವ ಚಿಹ್ನೆ. ನಮ್ಮ ಮನೆಯಲ್ಲಿ ಮಾವು, ಸೇಬು, ದ್ರಾಕ್ಷಿ, ಬಾಳೆಹಣ್ಣುಗಳಿವೆ. ಅರ್ಧ ವಿರಾಮ ಚಿಹ್ನೆ. ಪ್ರಧಾನ ವಾಕ್ಯಗಳಲ್ಲಿನ ಉಪವಾಕ್ಯಗಳ ಅಂತ್ಯದಲ್ಲಿ ಬಳಕೆಯಾಗುತ್ತದೆ. ಇಂದು ಮಳೆ ಜೋರಾಗಿದೆ, ಆದರೂ ಮಕ್ಕಳು ಹೊರಗೆ ಆಟವಾಡುತ್ತಿದ್ದಾರೆ. ಭಾವಸೂಚಕ ಚಿಹ್ನೆ. ಆಶ್ಚರ್ಯಕರ, ಸಂತೋಷ, ದುಃಖದ ವಿಷಯಗಳ ಭಾವನೆಗಳನ್ನು ತಿಳಿಸುವಾಗ ಈ ಭಾವಸೂಚಕ ಚಿಹ್ನೆಯನ್ನು ಬಳಸುತ್ತೇವೆ. ಹಬ್ಬ, ಎಷ್ಟು ಸುಂದರ ಹೂಗಳು. ವಿವರಣ ಚಿಹ್ನೆ. ಒಂದು ವಿಷಯಕ್ಕೆ ವಿವರಣೆ ನೀಡುವ ಮೊದಲು ಅಥವಾ ಶೀರ್ಷಿಕೆಯ ನಂತರ ಉಪಯೋಗಿಸುವ ಚಿಹ್ನೆಯಾಗಿದೆ. ನಮ್ಮ ದೇಶದ ರಾಷ್ಟ್ರಗೀತೆ ಜನಗಣ ಮನ. ಉದ್ಧರಣ ಚಿಹ್ನೆ. ಒಂದು ವಾಕ್ಯದಲ್ಲಿ ಬರುವ ಮುಖ್ಯವಾದ ಹೇಳಿಕೆಗಳನ್ನು ಗುರುತಿಸಲು ಬಳಸುವರು. ಗುರುಗಳು ಹೇಳಿದ್ದಂತೆ ಬಾಲ ಗಂಗಾಧರ ತಿಲಕರು ನಮ್ಮ ದೇಶದ ಮಹಾನ್ ನಾಯಕ. ಆವರಣ ಚಿಹ್ನೆ. ಹೆಚ್ಚಿನ ವಿವರವನ್ನು ಅಥವಾ ವಾಕ್ಯ ಅಥವಾ ಪದದ ಅರ್ಥವನ್ನು ತಿಳಿಸುವಾಗ ಆವರಣ ಚಿಹ್ನೆ ಬಳಸುವರು. ನಮ್ಮ ಹೆಮ್ಮೆಯ ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ನಗರಿ, ಸ್ವಚ್ಛ ಹಾಗೂ ಸೌಂದರ್ಯವಾಗಿದೆ. ಪ್ರಶ್ನಾರ್ಥಕ ಚಿಹ್ನೆ. ವಾಕ್ಯವು ಪ್ರಶ್ನೆಯನ್ನು ಸೂಚಿಸುವಂತಿದ್ದರೆ ಅಲ್ಲಿ ಈ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸುತ್ತೇವೆ. ಇದು ಯಾರ ಪುಸ್ತಕ? ವಾಕ್ಯವೇಷ್ಟನ ಚಿಹ್ನೆ. ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಈ ಚಿಹ್ನೆ ಬಳಸುತ್ತೇವೆ. ನಾನು ಇಂಗ್ಲಿಷ್, ಹಿಂದಿ, ಉರ್ದು ಭಾಷೆಗಳನ್ನು ಕಲಿಯಲು ಆಲೋಚಿಸುತ್ತಿದ್ದೇನೆ. ಧನ್ಯವಾದಗಳು.